ಜಗತ್ತನ್ನು ಬದಲಿಸುವ ಶಕ್ತಿ ಗುರುವಿಗೆ ಮಾತ್ರ ಇದೆ. ಭೂಮಿಯ ಮೇಲೆ ಗುರು ದೇವನಾಗಿದ್ದು, ಶಾಲೆಯ ಮಕ್ಕಳು ಉತ್ತಮ ಗುರಿ ಇಟ್ಟುಕೊಂಡು ನಿರಂತರ ಶ್ರಮ, ಸಮಯ ಪ್ರಜ್ಞೆ, ಶ್ರದ್ಧೆಗಳ ಮೂಲಕ ಸಾಧಿಸಿದರೆ ಯಾವುದೇ ಉನ್ನತ ಗುರಿಯನ್ನು ಸಾಧಿಸಲು ಸಾಧ್ಯ ಎಂದು ಕಾರ್ಕಳದ ರಾಷ್ಟ್ರೀಯ ಮಟ್ಟದ ತರಬೇತುದಾರ ರಾಜೇಂದ್ರ ಭಟ್ ಅವರು ರನ್ನಬೆಳಗಲಿಯ ಡಫಳಾಪುರ ವಿದ್ಯಾವಿಹಾರ ಶಾಲೆ ಹಾಗೂ ಸಂಯುಕ್ತ ಪದವಿ ಪೂರ್ವ ಕಾಲೇಜು ವಾರ್ಷಿಕ ಸ್ನೇಹ ಸಮ್ಮೇಳನದ ವೈಭವ 2026 ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿ, ಪ್ರತಿ ಮಕ್ಕಳು ಅದ್ಭುತ ಜ್ಞಾನಶಕ್ತಿಯನ್ನು ಹೊಂದಿರುತ್ತಾರೆ. ಹಾಗಾಗಿ ಉತ್ತಮ ತರಬೇತಿ, ಉತ್ತಮ ಗುರಿಯನ್ನು ಮಕ್ಕಳಲ್ಲಿ ತುಂಬುವುದರ ಮೂಲಕ ಪ್ರೋತ್ಸಾಹಿಸಬೇಕು ಎಂದರು. ಅಧ್ಯಕ್ಷತೆಯನ್ನು ಮಹಲಿಂಗಪುರ ಕೆಎಲ್ಇ ಸಲಹಾ ಸಮಿತಿ ಸದಸ್ಯ ಬಸವರಾಜ್ ಡಫಳಾಪುರ ವಹಿಸಿದ್ರು. ಸಂಸ್ಥೆಯ ಕಾರ್ಯದರ್ಶಿ ವಿವೇಕ್ ಡಫಳಾಪುರ, ನಿರ್ದೇಶಕಿ ಕವಿತಾ ಡಫಳಾಪುರ, ಪ್ರಾಚಾರ್ಯ ಡಾಕ್ಟರ್ ಜಾಯ್ ಸೆಬಾಸ್ಟಿನ್ ಇದ್ದರು. ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸುಂದರವಾಗಿ ಮೂಡಿಬಂದವು. ಅವರೆಲ್ಲ ಯಾಕೆ ಲೆಜೆಂಡ್ಸ್ಗಳಾದ್ರು, ಯಾಕೆ ಗ್ರೇಟ್ ಆದ್ರು ಸರ್? 3 ಕಾರಣ ಗ್ರೇಟ್ ಆದ್ರು. ಅದ್ಭುತವಾದ ಅಪ್ಪ ಅವರಿಗೆ ಸಿಕ್ಕಿದ್ರು, ಅದ್ಭುತವಾದ ಅಮ್ಮ ಸಿಕ್ಕಿದ್ರು, ಅದ್ಭುತವಾದ ಗುರುಗಳು ಸಿಗ್ತಾ ಹೋದ್ರು. ವಿವೇಕಾನಂದರು ಯಾಕೆ ಗ್ರೇಟ್ ಆದ್ರು? ಯಾಕೆ ಗ್ರೇಟ್ ಆದ್ರು? ಯಾಕೆ ಗ್ರೇಟ್ ಆದ್ರು? ಯಾಕೆ ಗ್ರೇಟ್ ಆದ್ರು ಅಂತ ಹೇಳಿದ್ರೆ, ಅವರಿಗೆ ಅದ್ಭುತವಾದ ಅಪ್ಪ ಸಿಕ್ಕಿದ್ರು. ಅಪ್ಪನ ಹೆಸರು ವಿಶ್ವನಾಥ ದತ್ತ. ಬಹಳ ಪ್ರಸಿದ್ಧವಾದ ಲಾಯರ್ ಆಗಿದ್ರು. ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ರು. 1 ರೂಪಾಯಿ ಕೂಡ ಉಳಿಸ್ಕೊಳ್ತಾ ಇರ್ಲಿಲ್ಲ. ಎಲ್ಲವನ್ನ ಖರ್ಚು ಮಾಡಿ ಖಾಲಿ ಮಾಡ್ತಾ ಇದ್ರು. ಎಷ್ಟು ಮನೆಗೆ ಬಂದ್ರು ಕೂಡ ಊಟ ಮಾಡಿ ಹೋಗ್ರಪ್ಪ ಅಂತ ಹೇಳಿ ದುಡ್ಡನ್ನ ಖಾಲಿ ಮಾಡ್ತಾ ಇದ್ರು. ದುಡ್ಡು ಉಳಿಸ್ಕೊಳ್ತಾ ಇರ್ಲಿಲ್ಲ. ಹುಡುಗನಿಗೆ ಬಿಸಿಯಾಗ್ಲಿ ಸ್ಟಾರ್ಟ್ ಆಯ್ತು. ಬಿಸಿ ರಕ್ತದ ಹುಡುಗ ನರೇಂದ್ರ ಬಿಸಿ ಮಾಡ್ಕೊಂಡ. ಒತ್ತಡ ಜಾಸ್ತಿ ಆಯ್ತು. ಹೋಗಿ ಅಪ್ಪನ ಹತ್ರ ಕೇಳಿದ, ಸಂಪಾದನೆ ಮಾಡಿದ ಎಲ್ಲ ಹಣವನ್ನ ಖಾಲಿ ಮಾಡ್ತಾ ಇದೀಯ ಅಪ್ಪ, ನಂಗೇನು ಉಳಿಸ್ಕೊಳ್ತೀನಿ ನೀನು? ನರೇಂದ್ರ ಕೇಳ್ತಾನೆ, ಸಂಪಾದನೆ ಮಾಡಿದ ಎಲ್ಲ ಹಣವನ್ನ ಖಾಲಿ ಮಾಡ್ತಾ ಇದೆಯಪ್ಪ, ನನ್ಗೇನು ಉಳಿಸ್ಕೊಡ್ತಿ? ನನ್ಗೇನು ಉಳಿಸ್ಕೊಳ್ತಿ? ಆಗ ಅಪ್ಪ ವಿಶ್ವನಾಥ ದತ್ತ ಏನ್ ಮಾಡಿದ್ರು ಗೊತ್ತಾ? ತಮ್ಮ ಮಗನನ್ನ ದರ 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 ಹೇಳ್ಕೊಂಡೋಗಿ ನಿಲ್ಲಿಸ್ತಾರೆ ಕನ್ನಡಿ ಮುಂದೆ. ಮತ್ತೆ ಹೇಳ್ತಾರೆ, ನೋಡು ಮಗ, ನಿನ್ನ ಪ್ರತಿಬಿಂಬವನ್ನ, ನಿಂಗಿಷ್ಟು ಅದ್ಭುತ ವ್ಯಕ್ತಿತ್ವವನ್ನ ಕೊಟ್ಟಿದ್ದೇನೆ ಪುಣ್ಯಾತ್ಮ, ಇನ್ನೇನ್ ಕೊಡ್ಲಿಕ್ಕೆ ಆಗತ್ತೆ ನಾನು? ಅಕ್ಕ ಈ ಮಾತು ಸರಿ ಇದೆಯಾ? ಇಷ್ಟೊಂದು ಅದ್ಭುತವಾದ ವ್ಯಕ್ತಿತ್ವ ಕೊಟ್ಟಾಗಿದೆ ಪುಣ್ಯಾತ್ಮ, ಇನ್ನೇನ್ ಕೊಡ್ಲಿಕ್ಕೆ ಸಾಧ್ಯ ಇದೆ? ಇನ್ನೇನ್ ಕೊಡ್ಲಿಕ್ಕೆ ಸಾಧ್ಯ ಇದೆ? ನನ್ನ ಯೋಚನೆ ಪ್ರಕಾರ, ನನ್ನ ಕಲ್ಪನೆ ಪ್ರಕಾರ ರವೀಂದ್ರ ಸರ್ ಅವರು ನಮ್ಮ ವಿವೇಕ್ ಸರ್ ಕೊಟ್ಟಿರ್ತಕ್ಕಂಥ ಮಾತು ಏನು, ಇಷ್ಟು ಅದ್ಭುತ ವ್ಯಕ್ತಿತ್ವನ ಕೊಟ್ಟಿದ್ದೇನೆ ಪುಣ್ಯಾತ್ಮ, ಇಷ್ಟು ಗ್ರೇಟ್ ಆದ ಶಾಲೆ ಕೊಟ್ಟಿದ್ದೀನಿ, ಇನ್ನಂತ ಕೊಡ್ಲಿಕ್ಕೆ ಸಾಧ್ಯ ಇದೆ ನಾನು? ಪ್ರತಿಯೊಬ್ಬ ಅಪ್ಪ ಕೇಳ್ಬೇಕಾದ ಪ್ರಶ್ನೆ ಇದು. ನಾನು ವಿನಂತಿ ಮಾಡ್ಕೋತೇನೆ ಸರ್, ಮಕ್ಕಳಿಗೋಸ್ಕರ ಆಸ್ತಿಗಳನ್ನ ಮಾಡಬೇಡಿ, ಮಕ್ಕಳನ್ನ ಆಸ್ತಿಗಳಾಗಿ ಬೆಳೆಸ್ಕೊಳ್ಲಿಕ್ಕಾಗತ್ತಾ? ಯೋಚನೆ ಮಾಡಿ. ಮಕ್ಕಳಿಗೋಸ್ಕರ ಆಸ್ತಿಗಳನ್ನ ಮಾಡಿದ್ರೆ, ಅಂಬಾನಿ ಆಸ್ತಿ ಮಾಡಿದ್ರು ಮಕ್ಕಳು ಜಗಳ ಮಾಡ್ಕೊಂಡು ಸತ್ರು, ಹೌದಲ್ಲ? ಧೀರುಭಾಯಿ ಅಂಬಾನಿ ಸಂಪಾದನೆ ಮಾಡಿದ ದುಡ್ಡನ್ನ ಮಕ್ಕಳು ಡೆಪಾಸಿಟ್ ಮಾಡ್ತಾ ಹೋದ್ರು, ಮಕ್ಕಳು ಜಗಳ ಮಾಡಿ ದುಡ್ಡನ್ನ ಖಾಲಿ ಮಾಡ್ಕೊಂಡ್ರು. ಸರ್, ಮಕ್ಕಳನ್ನ ಆಸ್ತಿಗಳಾಗಿ ಬಳಸುವಂತ ಕಲ್ಪನೆ ವಿಜಯ್ ವಿಹಾರ ಸಂಸ್ಥೆಯ ಮೂಲಕ ಸ್ಟಾರ್ಟ್ ಆಗ್ಲಿ. ಇದು ಅಪ್ಪನ ಪ್ರೀತಿ ಕಲ್ಪನೆ ಅಂತ ಹೇಳ್ತೇನೆ. ಸರ್, 2ನೇ ಅದ್ಭುತವಾದ ವ್ಯಕ್ತಿತ್ವ ಅಂದ್ರೆ ಅಮ್ಮ. ಮರಳಿಗೆ ಸಾಧ್ಯ ಆಗೋದಿಲ್ಲ. ನರೇಂದ್ರನ ಅದ್ಭುತವಾದ ಅಮ್ಮ, ಗ್ರೇಟ್ ಆಗಿರ್ತಕ್ಕಂಥ ಅಮ್ಮ ಭುವನೇಶ್ವರಿ ದೇವಿ, ಗ್ರೇಟ್ ಆದ ಅಮ್ಮ. ದಿನಾ ಸಾಯಂಕಾಲ ಮಗನನ್ನ ಕಾಲ್ ಮೇಲೆ ಕೂರಿಸ್ಕೊಂಡು ರಾಮಾಯಣ ಮಹಾಭಾರತದ ಕಥೆಗಳನ್ನ ಹೇಳುತ್ತಿದ್ರಮ್ಮ. ದಿನಾ ಸಾಯಂಕಾಲ. ಅಮ್ಮನ ಮಾತು ಸರಿ ಇದೆಯಾ? ಲಂಚ ಕೊಟ್ಟು ಹೋಗುದು ಬೇಡ, ಲಂಚ ಕೊಟ್ಟು ಹೋಗಬೇಡ ಅಮ್ಮ ಹೇಳಿದ ಮಾತುಗಳು ಸರಿ ಇದೆಯಾ ಸರ್? ನಾನು ಮತ್ತೆ ಹೇಳ್ತೇನೆ, ಜಗತ್ತಲ್ಲಿ ಇವತ್ತು ನಾನು 3000ಕ್ಕಿಂತ ಜಾಸ್ತಿ ಆಟೋಬಯೋಗ್ರಫಿಗಳನ್ನ ಓದಿ ಕಂಪ್ಲೀಟ್ ಆಗಿದೆ. ಆತ್ಮಚರಿತ್ರೆ ಪುಸ್ತಕ ಓದಿದ್ದೇನೆ ಸರ್. ಅವರೆಲ್ಲರ ಆತ್ಮಚರಿತ್ರೆ ಪುಸ್ತಕದಲ್ಲಿ ಅದ್ಭುತವಾದ ಅಮ್ಮ ಇದ್ರು, ಅದ್ಭುತವಾದ ಅಪ್ಪ ಇದ್ರು, ಅದ್ಭುತವಾದ ಗುರುಗಳಿದ್ರು. ಅವರೆಲ್ಲ ಯಾಕೆ ಲೆಜೆಂಡ್ಸ್ಗಳಾದ್ರು, ಯಾಕೆ ಗ್ರೇಟ್ ಆದ್ರು ಸರ್? 3 ಕಾರಣ ಗ್ರೇಟ್ ಆದ್ರು. ಅದ್ಭುತವಾದ ಅಪ್ಪ ಅವರಿಗೆ ಸಿಕ್ಕಿದ್ರು, ಅದ್ಭುತವಾದ ಅಮ್ಮ ಸಿಕ್ಕಿದ್ರು, ಅದ್ಭುತವಾದ ಗುರುಗಳು ಸಿಗ್ತಾ ಹೋದ್ರು. ವಿವೇಕಾನಂದರು ಯಾಕೆ ಗ್ರೇಟ್ ಆದ್ರು? ಯಾಕೆ ಗ್ರೇಟ್ ಆದ್ರು? ಯಾಕೆ ಗ್ರೇಟ್ ಆದ್ರು? ಯಾಕೆ ಗ್ರೇಟ್ ಆದ್ರು ಅಂತ ಹೇಳಿದ್ರೆ, ಅವರಿಗೆ ಅದ್ಭುತವಾದ ಅಪ್ಪ ಸಿಕ್ಕಿದ್ರು. ಅಪ್ಪನ ಹೆಸರು ವಿಶ್ವನಾಥ ದತ್ತ. ಬಹಳ ಪ್ರಸಿದ್ಧವಾದ ಲಾಯರ್ ಆಗಿದ್ರು. ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ರು. 1 ರೂಪಾಯಿ ಕೂಡ ಉಳಿಸ್ಕೊಳ್ತಾ ಇರ್ಲಿಲ್ಲ. ಎಲ್ಲವನ್ನ ಖರ್ಚು ಮಾಡಿ ಖಾಲಿ ಮಾಡ್ತಾ ಇದ್ರು. ಎಷ್ಟು ಮನೆಗೆ ಬಂದ್ರು ಕೂಡ ಊಟ ಮಾಡಿ ಹೋಗ್ರಪ್ಪ ಅಂತ ಹೇಳಿ ದುಡ್ಡನ್ನ ಖಾಲಿ ಮಾಡ್ತಾ ಇದ್ರು. ದುಡ್ಡು ಉಳಿಸ್ಕೊಳ್ತಾ ಇರ್ಲಿಲ್ಲ. ಹುಡುಗನಿಗೆ ಬಿಸಿಯಾಗ್ಲಿ ಸ್ಟಾರ್ಟ್ ಆಯ್ತು. ಬಿಸಿ ರಕ್ತದ ಹುಡುಗ ನರೇಂದ್ರ ಬಿಸಿ ಮಾಡ್ಕೊಂಡ. ಒತ್ತಡ ಜಾಸ್ತಿ ಆಯ್ತು. ಹೋಗಿ ಅಪ್ಪನ ಹತ್ರ ಕೇಳಿದ, ಸಂಪಾದನೆ ಮಾಡಿದ ಎಲ್ಲ ಹಣವನ್ನ ಖಾಲಿ ಮಾಡ್ತಾ ಇದೀಯ ಅಪ್ಪ, ನಂಗೇನು ಉಳಿಸ್ಕೊಳ್ತೀನಿ ನೀನು? ನರೇಂದ್ರ ಕೇಳ್ತಾನೆ, ಸಂಪಾದನೆ ಮಾಡಿದ ಎಲ್ಲ ಹಣವನ್ನ ಖಾಲಿ ಮಾಡ್ತಾ ಇದೆಯಪ್ಪ, ನನ್ಗೇನು ಉಳಿಸ್ಕೊಡ್ತಿ?
ಆಗ ಅಪ್ಪ ವಿಶ್ವನಾಥ್ ಏನ್ ಮಾಡಿದ್ರು ಗೊತ್ತಾ? ತಮ್ಮ ಮಗನನ್ನ ದರ ಎಳ್ಕೊಂಡೋಗಿ ನಿಲ್ಲಿಸ್ತಾರೆ ಕನ್ನಡಿ ಮುಂದೆ. ಮತ್ತೆ ಹೇಳ್ತಾರೆ, ನೋಡು ಮಗ ನಿನ್ನ ಪ್ರತಿಬಿಂಬವನ್ನ, ನಿಂಗಿಷ್ಟು ಅದ್ಭುತ ವ್ಯಕ್ತಿತ್ವವನ್ನ ಕೊಟ್ಟಿದ್ದೇನೆ ಪುಣ್ಯಾತ್ಮ, ಇನ್ನೇನ್ ಕೊಡ್ಲಿಕ್ಕೆ ಆಗತ್ತೆ ನಾನು? ಅಕ್ಕ ಈ ಮಾತು ಸರಿ ಇದೆಯಾ? ಇಷ್ಟೊಂದು ಅದ್ಭುತವಾದ ವ್ಯಕ್ತಿತ್ವ ಕೊಟ್ಟಾಗಿದೆ ಪುಣ್ಯಾತ್ಮ, ಇನ್ನೇನ್ ಕೊಡ್ಲಿಕ್ಕೆ ಸಾಧ್ಯ ಇದೆ? ಇನ್ನೇನ್ ಕೊಡ್ಲಿಕ್ಕೆ ಸಾಧ್ಯ ಇದೆ? ನನ್ನ ಯೋಚನೆಯ ಪ್ರಕಾರ, ನನ್ನ ಕಲ್ಪನೆ ಪ್ರಕಾರ ರವೀಂದ್ರ ಸರ್ ಅವರು ನಮ್ಮ ವಿವೇಕ್ ಸರಿ ಕೊಟ್ಟಿರ್ತಕ್ಕಂಥ ಮಾತು ಏನು, ಇಷ್ಟು ಅದ್ಭುತ ವ್ಯಕ್ತಿತ್ವನ ಕೊಟ್ಟಿದ್ದೇನೆ ಪುಣ್ಯಾತ್ಮ, ಇಷ್ಟು ಗ್ರೇಟ್ ಆದ ಶಾಲೆ ಕೊಟ್ಟಿದ್ದೀನಿ, ಇನ್ನಂತ ಕೊಡ್ಲಿಕ್ಕೆ ಸಾಧ್ಯ ಇದೆ ನಾನು? ಪ್ರತಿಯೊಬ್ಬ ಅಪ್ಪ ಕೇಳ್ಬೇಕಾದ ಪ್ರಶ್ನೆ ಇದು. ನಾನು ವಿನಂತಿ ಮಾಡ್ಕೋತೇನೆ ಸರ್, ಮಕ್ಕಳಿಗೋಸ್ಕರ ಆಸ್ತಿಗಳನ್ನ ಮಾಡಬೇಡಿ, ಮಕ್ಕಳನ್ನ ಆಸ್ತಿಗಳಾಗಿ ಬೆಳೆಸ್ಕೊಳ್ಲಿಕ್ಕಾಗತ್ತಾ? ಯೋಚನೆ ಮಾಡಿ. ಮಕ್ಕಳಿಗೋಸ್ಕರ ಆಸ್ತಿಗಳನ್ನ ಮಾಡಿದ್ರೆ, ಅಂಬಾರಿ ಆಸ್ತಿ ಮಾಡಿದ್ರು ಮಕ್ಕಳು ಜಗಳ ಮಾಡ್ಕೊಂಡು ಸತ್ತರು, ಹೌದಲ್ಲ? ಧೀರುಭಾಯಿ ಅಂಬಾನಿ ಸಂಪಾದನೆ ಮಾಡಿದ ದುಡ್ಡನ್ನ ಮಕ್ಕಳು ಡೆಪಾಸಿಟ್ ಮಾಡ್ತಾ ಹೋದ್ರು, ಮಕ್ಕಳು ಜಗಳ ಮಾಡಿ ದುಡ್ಡನ್ನ ಖಾಲಿ ಮಾಡ್ಕೊಂಡ್ರು. ಸರ್, ಮಕ್ಕಳನ್ನ ಆಸ್ತಿಗಳಾಗಿ ಬಳಸುವಂತ ಕಲ್ಪನೆ ವಿಜಯ್ ವಿಹಾರ ಸಂಸ್ಥೆಯ ಮೂಲಕ ಸ್ಟಾರ್ಟ್ ಆಗ್ಲಿ, ಇದು ಅಪ್ಪನ ಪ್ರೀತಿ ಕಲ್ಪನೆ ಅಂತ ಹೇಳ್ತೇನೆ. ಸರ್, ಎರಡನೇ ಅದ್ಭುತವಾದ ವ್ಯಕ್ತಿತ್ವ ಅಂದ್ರೆ ಅಮ್ಮ. ಮರಳಿಗೆ ಸಾಧ್ಯ ಆಗೋದಿಲ್ಲ. ನರೇಂದ್ರನ ಅದ್ಭುತವಾದ ಅಮ್ಮ, ಗ್ರೇಟ್ ಆಗಿರ್ತಕ್ಕಂಥ ಅಮ್ಮ ಭುವನೇಶ್ವರಿ ದೇವಿ, ಗ್ರೇಟ್ ಆದ ಅಮ್ಮ. ದಿನಾ ಸಾಯಂಕಾಲ ಮಗನನ್ನ ಕಾಲ್ ಮೇಲೆ ಕೂರಿಸ್ಕೊಂಡು ರಾಮಾಯಣ ಮಹಾಭಾರತದ ಕಥೆಗಳನ್ನ ಹೇಳುತ್ತಿದ್ರಮ್ಮ. ದಿನಾ ಸಾಯಂಕಾಲ